ಬಿಟ್ಟು ನೀವು ಕೇಳಿರಲ್ಲ. ಇಲ್ಲಿ ಮೋಸ ಆಗಿದ್ದು ಪಬ್ಲಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೋಸ ಆಗಿಲ್ಲ ಅಂತ ನಾನು ಹೇಳ್ತೀನಿ. ನೀವ್ ಹೇಳ್ತಾ ಇದ್ದೀರಾ ಮೋಸ ಆಗಿದೀವಿ ಅಂತ ನಾವ್ ಹೇಳ್ತಾ ಇದ್ದೀರಾ. ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಆಟೋಮೇಷನ್ ಅಲ್ಲಿ ಎಲ್ಲ. ಇದು ಮುಚ್ಚಲೇಬೇಕು. ಮೋಸ ಆಗ್ತಿದೆ. ಈ ಮೋಸ ಖಂಡಿತ ನ್ಯಾಯ. ನಿಮ್ಮ ಅವಶ್ಯಕತೆ ಹೇಳ ಇದು ಅರ್ಥ ಆಯ್ತಾ? ಪಬ್ಲಿಕ್ ಮೋಸ ಹಾಕಿದ್ದಾರೆ. ಮುಂಚಿನ ಪೆಟ್ರೋಲ್ ಹೋಯ್ತು. ಯಾರನ್ನ ಕೇಳೋಣ? ಆ ಸಿಬ್ಬಂದಿನ ಕೇಳಿದ್ರೆ ಅವ್ರೇನೋ ಮಾತಾಡ್ತಾ ಇದ್ದಾರೆ. ಹಿಂಗೆ ಸ್ಪೀಡಿದೆ ಅದು ತೋರಿಸ್ತೀವಿ ಇದು ತೋರಿಸ್ತೀವಿ ಅಂತ ಇದ್ದಾರೆ. ಏನು ತೋರಿಸೋದು? ಅಲ್ಲಿ ನಮ್ಗೆ ಕಾಣಿಸ್ತಾ ಇತ್ತಲ್ಲ. ಹಾಕ್ಸ್ತೀವಲ್ಲ ಡಿಯೋ ಪೆಟ್ರೋಲ್ ಹಾಕ್ಸ್ತೀವಲ್ಲ ಅದು ಓಪನ್ ಮಾಡಿ ಟೋಟಲ್ ಏನಿದೆಯೋ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಏನಿದೆಯೋ ಅದೆಲ್ಲ ರಿಮೂವ್ ಮಾಡಿ ತೋರಿಸಿದೀವಿ. ಕಣ್ಣಾರೆ ತೋರಿಸಿದೀವಿ ಅವ್ರಿಗೆ. ಅರ್ಥ ಆಗೈತೆ. ಅವ್ರು ಓನರ್ ಮಾತಾಡಿದ್ರೆ ನಿಂಗೆ ಮಾತಾಡ್ಕೋ ಹೋಗು, ಸೇಲ್ಸ್ ಮ್ಯಾನ್ ಇದ್ರೆ ಯಾರೋ ಮಾಡ್ಕೋ ಹೋಗು, ನಾವು ಮಾತಾಡಿದ್ವಿ ಆಲ್ರೆಡಿ ಅಂತವ್ರು. ಏನು ಮಾಡೋದು? 100% ಆಗ್ತಿದೆ. ಇದು ಜನ ಸರ್, ಇದು ಪಬ್ಲಿಕ್ ಇಶ್ಯೂ. ಇದು ನಾಟ್ ಎ ಐಎಮ್ ಇಶ್ಯೂ, ದಟ್ ಈಸ್ ಅ ಓನರ್ ಇಶ್ಯೂ. ಇದು ಪಬ್ಲಿಕ್ ಇಶ್ಯೂ. ಓಕೆ ಡನ್. ಇದು ಸೇರಿಸಿ ನಿಮಗೇನಾದರೂ ಇಶ್ಯೂ ಇದ್ದರೆ, ಗ್ರಾಹಕರಿಗೆ ಏನಾದರೂ ಇಶ್ಯೂ ಇದ್ದರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ. ಬಂದು ಈಗ ಇಲ್ಲ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು, ಅದನ್ನು ನಂಬ್ಕೊಂಡು ನೀವು ಇದನ್ನು ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಒಂದಿಷ್ಟು ಜನರಿಗೆ ಬೇಕು ಅಂತಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥವ್ರು ಇರ್ತಾರೆ, ಆಯಿತಾ? ಸೊ ಅಂಥವ್ರ ಮಾತನ್ನು ಕೇಳಬೇಡಿ. ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಈ ಪೆಟ್ರೋಲ್ ಬಂಕಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ. ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ. ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು. ಯಾಕೆಂದ್ರೆ ನಾನು ತೂಕ ಅಳತೆ ಡಿಪಾರ್ಟ್ಮೆಂಟಿಂದ AC ವೀಣಾ ಮಾತಾಡ್ತಾ ಇರೋದು. ಈ ಚಿನ್ಮಯಿ ಪೆಟ್ರೋಲ್ ಬಂಕ್ನಲ್ಲಿ ತೂಕದಲ್ಲಿ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟು ಇಲಾಖೆ ಗಮನಕ್ಕೆ ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ದಿನ ಇಲ್ಲಿ ಭೇಟಿ ನೀಡಿ ಎಲ್ಲ ಪಂಪ್ ಎಲ್ಲ ಪರಿಶೀಲನೆ ಮಾಡಿದಾಗ ಮೆಜರ್ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ, ಅಳತೆ ಎಲ್ಲ ಕರೆಕ್ಟಾಗಿರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಮೋಸ ಕಂಡು ಬಂದಿರೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ಔಟ್ಲೆಟಲ್ಲಿರೋ ಆಟೋಮೇಷನ್ ಮಿಷನಲ್ಲಿ ಚೆಕ್ ಮಾಡಿದಾಗೂ ಆ ರೀತಿ ಯಾವುದೇ ಕಂಡು ಬಂದಿರಲ್ಲ ಲೋಪ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಮೋಸ ಬಂದಿರೋದಿಲ್ಲ.